ಸುದೀರ್ಘ ಕಾಲದ ಮುಖ್ಯಮಂತ್ರಿ ರಾಜ್ಯದಲ್ಲಿ ಅದರ ಕೀರ್ತಿ ಇರುವಂತದ್ದು ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇವತ್ತು ಕೊನೆ ದಿನ. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಕ್ಷಣಗಣನೆ. ಮಧ್ಯಾಹ್ನ 2:30ಕ್ಕೆ ಲೋಕಭವನಕ್ಕೆ ತೆರಳಿ ರಿಸೈನ್ ಮಾಡಲಿದ್ದಾರೆ ಸಿದ್ದರಾಮಯ್ಯ. ಲೋಕಭವನ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ರಾಜೀನಾಮೆ ಬಳಿಕ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿರುವಂತದ್ದು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಲಿದ್ದಾರೆ. ಮಧ್ಯಾಹ್ನ 3ಕ್ಕೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು ಸಿದ್ದರಾಮಯ್ಯನವರು. ಈ ಸಂದರ್ಭದಲ್ಲಿ ತಮ್ಮ ನಿರ್ಧಾರವನ್ನ ರಾಜ್ಯದ ಜನತೆಗೆ ತಿಳಿಸಲಿದ್ದಾರೆ. ಇಷ್ಟು ದಿನ ಸಹಕಾರ ಬೆಂಬಲ ಕೊಟ್ಟಂತ ಅವರ ಅಭಿಮಾನಿಗಳು ಎಲ್ಲರಿಗೂ ಕೂಡ ರಾಜ್ಯದ ಜನತೆಗೆ ಧನ್ಯವಾದವನ್ನ ಹೇಳಲಿದ್ದಾರೆ ಸಿದ್ದರಾಮಯ್ಯ. ಸುದೀರ್ಘ ಕಾಲದ ರಾಜಕಾರಣ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ. 1983ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಸಕರಾಗಿದ್ದಂಥದ್ದು ಸಿದ್ದರಾಮಯ್ಯನವರು. ಅದಾದ ನಂತರ 43 ವರ್ಷಗಳ ಕಾಲ ರಾಜ್ಯದ ರಾಜಕಾರಣದಲ್ಲಿ ತನ್ನದೇ ಆದಂಥ ಛಾಪನ್ನ ಮೂಡಿಸಿ ಮಾಸ್ ಲೀಡರ್ ಆಗಿ ಮೆರೆದಂಥವರು ಸಿದ್ದರಾಮಯ್ಯನವರು. ರಾಜ್ಯದಲ್ಲಿ ಸುದೀರ್ಘ ಕಾಲ ಮುಖ್ಯಮಂತ್ರಿಗಳಾಗಿರುವಂಥವರು ಸಿದ್ದರಾಮಯ್ಯನವರು. ಕಳೆದ ನವೆಂಬರ್ನಲ್ಲಿ ದೇವರಾಜು ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ರು. ಅದಾದ್ಮೇಲೆ ಬಜೆಟ್ ಕೂಡ ಅಷ್ಟೇ, 17 ಬಜೆಟ್ ಅನ್ನ ಮಂಡಿಸಿದಂತ ದಾಖಲೆ ಕೂಡ ಇವರ ಹೆಸರಲ್ಲೇ ಇದೆ. ಸುದೀರ್ಘವಾಗಿ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಂಥವರು ಸಿದ್ದರಾಮಯ್ಯನವರು. 2009ರಿಂದ ಅವರು ಪ್ರತಿಪಕ್ಷ ನಾಯಕರಾದಂಥ ಸಂದರ್ಭದಿಂದಲೂ ಕೂಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು, ಪ್ರಶ್ನಾತೀತ ನಾಯಕರು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರನ್ನ ನಾನಾ ರೀತಿಯಲ್ಲಿ ಹೆಸರಿಂದ ಕರೆಯಲಾಗುತ್ತೆ. ಅನ್ನರಾಮಯ್ಯ, ದಲಿತ ರಾಮಯ್ಯ, ಅಹಿಂದ ರಾಮಯ್ಯ, ಈ ರೀತಿಯಾಗಿ ನಾನಾ ಹೆಸರಿಂದ ಸಿದ್ದರಾಮಯ್ಯನವರನ್ನ ಕರೆಯಲಾಗುತ್ತೆ. ಆ ಸಿದ್ದರಾಮಯ್ಯ ಅವರು, ಬಡವರ ರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇವತ್ತು 2:30ಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಸಲ್ಲಿಸಲಿದ್ದಾರೆ. ರಾಜೀನಾಮೆ ಸಲ್ಲಿಸ್ತಾರೆ. ತಮ್ಮ ರಾಜ್ಯ ರಾಜಕಾರಣ ಎಲ್ಲಿಗೆ ಅಂತ್ಯ ಆದಂತೂ ಕೂಡ ಆಗುತ್ತೆ. ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಮಾಸ್ ಲೀಡರ್ಗಳ ಕೊನೆ ಕೊಂಡಿ ಅನ್ನುವಂಥ ರೀತಿಯಲ್ಲೂ ಕೂಡ ವಿಶ್ಲೇಷಣೆ ನಡೀತಾ ಇರುವಂಥದ್ದು. ಯಡಿಯೂರಪ್ಪನವರ ನಂತರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬಳಿಕ ಜನರಿಂದ ಒಂದು ದೊಡ್ಡ ಬೆಂಬಲ ವ್ಯಕ್ತವಾಗಿ ಪ್ರಶ್ನಾತೀತ ನಾಯಕರಾಗಿ ಮಾಸ್ ಲೀಡರ್ ಆಗಿದ್ದಂಥ ಸಿದ್ದರಾಮಯ್ಯನವರ ರಾಜೀನಾಮೆ ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೂ ನಷ್ಟ, ಅವರ ಅಭಿಮಾನಿಗಳಿಗೂ ಕೂಡ ಬೇಸರ. ನಾವು ಮತ್ತೊಂದು ಕಡೆ ನಿಮಗೆ ತೋರಿಸ್ತಾ ಇದ್ವಿ, ಡಿ.ಕೆ. ಶಿವಕುಮಾರ್ ಅವರು ಆಶೀರ್ವಾದವನ್ನ ಪಡ್ಕೊಂಡಂತಹ ಸಂದರ್ಭ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಭಾವುಕರಾಗಿ ಅವರನ್ನು ಅಪ್ಪಿಕೊಂಡು ವಿದಾಯ ಹೇಳ್ತಾ ಅವ್ರಿಗೂ ಕೂಡ ಶುಭ ಕೋರಿದ್ದಾರೆ ಸಿದ್ದರಾಮಯ್ಯನವರು. ನಮ್ಮ ಮಾಧ್ಯಮಗಳ ಮುಂದೆ ಕಣ್ಣೀರಿಟ್ಟಿದ್ದಾರೆ ಸಂತೋಷ್ ಲಾಡ್. ಮಾಧ್ಯಮಗಳ ಕ್ಯಾಮ್ರಾ ಮುಂದೆ ಕಣ್ಣೀರಿಟ್ಟರು ಸಂತೋಷ್ ಲಾಡ್. ಬ್ರೇಕ್ಫಾಸ್ಟ್ ಸಭೆ ಮುಗಿಸ್ಕೊಂಡು ಬರ್ತಿದ್ದ ಹಾಗೆ ಕಣ್ಣೀರನ್ನ ಹಾಕಿದ್ದಾರೆ. ಅವರ ಆಪ್ತರು ಸಂತೋಷ್ ಲಾಡ್. ಸಾಕಷ್ಟು ಜನ ಆಪ್ತರಿದ್ದಾರೆ ಸಿದ್ದರಾಮಯ್ಯನವರಿಗೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಆಪ್ತರು. ತುಂಬಾ ಜನ ಒಳಗಡೆ ಕಣ್ಣೀರು ಹಾಕಿದ್ರೆ, ಇವರು ಹೊರಗಡೆ ಬಂದು ಕಣ್ಣೀರು ಹಾಕಿದ್ದಾರೆ. ಒಳಗಡೆನೂ ಕೂಡ ಕಣ್ಣೀರು ಹಾಕಿದ್ದಾರೆ ಅಂತ ಕಾಣಿಸುತ್ತೆ. ಹೊರಗಡೆನೂ ಕೂಡ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಕಣ್ಣೀರು ಹಾಕಿದ್ದಾರೆ ಸಂತೋಷ್ ಲಾಡ್. ಇವರು ಅವರ ಜೊತೆ ಸಂಪುಟ ಸಹೋದ್ಯೋಗಿಯ ಜೊತೆಗೆ ದೊಡ್ಡ ಅಭಿಮಾನಿ ಕೂಡ ಹೌದು. ಸಿದ್ದರಾಮಯ್ಯನವರ ಪರವಾಗಿ ಯಾವಾಗಲೂ ಗಟ್ಟಿಯಾಗಿ ನಿಂತ್ಕೊಳ್ತಾ ಇದ್ದಂಥವರ ಪೈಕಿ ಸಂತೋಷ್ ಲಾಡ್ ಅವರು ಕೂಡ ಒಬ್ರು. ಕಣ್ಣೀರನ್ನ ಹಾಕಿದ್ದಾರೆ. ಈಗ 3:30ಗೆ ಆಮೇಲೆ ಗವರ್ನರ್ ಅವರು ಇಲ್ಲ, ಅಲ್ಲ ಗವರ್ನರ್ ಆಫೀಸ್ಗೆ ಹೋಗಿ ಕೊಟ್ಟು ಬರೋದು ತೀರ್ಮಾನ ಆಗಿದೆ. ಆಮೇಲೆ ನಮ್ಮ ಎಲ್ಲ ಕ್ಯಾಬಿನೆಟ್ ಎಲ್ಲ ಸಚಿವರಿಗೆ ಧನ್ಯವಾದ ಹೇಳಿದ್ರು. ಅವರ ಎಷ್ಟು ಗಂಟೆಗೆ? 3 ಗಂಟೆಗೆ ಸರ್.
Andre sir, sir, what has been decided, sir, any things said by the chief You minister? know all the things. Why do you want it from my? But you were there in the meeting, sir. I was there in the meeting. I have attended the meeting. So what is it? You were there in the We meeting, have sir. all thanked the honorable chief minister What happened for guiding us in all these years. Look at here. Chief Minister will resign at 3 o'clock. CM Siddaramaiah said we will make DK Shivakumar the new CM. DK Shivakumar ಮುಂದಿನ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತೀವಿ ಅಂತ ಹೇಳಿ. ಸಂಪುಟದ ಪ್ರಮುಖ ಆಕಾಂಕ್ಷಿಯಾಗಿದ್ದೀರಿ, ನಿಮ್ಗೆ ಏನಾದರೂ ಸಚಿವ ಸ್ಥಾನ ಸಿಗುತ್ತಾ ಅಂತ? ಸರ್, ಯಾವುದು ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಸರ್. ಇದು ರಾಜಕೀಯದಲ್ಲಿ ನಡೀತಾ ಇದೆ. ಇದು ಈ ಮುದ್ದೆ ಏನಾಗಬೇಕನ್ನೋದು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಹೇಳ್ತಾರೆ. ಆ ನಂತರ 3 ಗಂಟೆ ಮೇಲೆ ಏನನ್ನೋದು ನಿಮ್ಗೆ ಯಾವುದು ಮಾತಾಡಿಲ್ಲ, ಯಾವುದು ಮಾತಾಡಿಲ್ಲ. ಎಲ್ಲ 1 to 1 ಅವರೇ ಮಾತಾಡಿದ್ದಾರೆ. ಬೆಳಗ್ಗೆಯಿಂದ ಅವರು ಟಿಫನ್ ಮಾಡ್ಕೊಂಡು ಅವರೇ ಮಾತಾಡಿದ್ದಾರೆ. ಯಾವುದೇ ನಮ್ಗೆ ಮಾಹಿತಿ ಕೊಟ್ಟಿಲ್ಲ. CLC ಹೋದಾಗ ಎಲ್ಲ ಅರ್ಥ ಆಗುತ್ತೆ. ಅದೇನು ಮಾತಾಡಿಲ್ಲ.